ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇದೇ ಏಪ್ರಿಲ್ 20, 2026ಕ್ಕೆ ಅಕ್ಷಯ ತೃತೀಯ ಇದೆ, ಸೋಮವಾರ. ಅಕ್ಷಯ ತೃತೀಯ ಅಂದರೆ ಅತ್ಯಂತ ಶುಭ ದಿನ ಅಂತ ಪರಿಗಣಿಸಲಾಗುತ್ತೆ. ಇದೇ ಕಾರಣಕ್ಕೆ ಮದುವೆ, ಗೃಹ ಪ್ರವೇಶ, ಹೊಸ ಬಟ್ಟೆ ಖರೀದಿ, ಹೊಸ ವಾಹನ ಖರೀದಿ, ಇನ್ಯಾವುದೇ ಆಗಲಿ ಶುಭ ಕಾರ್ಯಗಳನ್ನು ಈ ದಿನ ಮುಹೂರ್ತ ನೋಡದೆ ಈ ದಿನ ಪೂರ್ತಿ ದಿನ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಯಾವುದೇ ಶುಭ ಕಾರ್ಯಗಳನ್ನು ನೀವು ಈ ದಿನ ಮಾಡಬಹುದು. ಅಕ್ಷಯ ತೃತೀಯ ಅಂದರೆ ಚಿನ್ನ ಮಾತ್ರ ಖರೀದಿಸಿದ್ರೆ ಸಂಪತ್ತು ಹೆಚ್ಚಾಗಲ್ಲ. ಯಾವ ರಾಶಿಗೆ ಏನನ್ನು ಖರೀದಿಸಬೇಕು ಅಂತ ತಿಳ್ಕೋಬೇಕು. ಆ ರಾಶಿಯವರು ಅದನ್ನು ಅಕ್ಷಯ ತೃತೀಯ ದಿನ ತೆಗೆದುಕೊಂಡು ಬಂದರೆ ಅವರ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ನಿಮ್ಮ ರಾಶಿ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಏನನ್ನು ಖರೀದಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವು ಮೇಷರಾಶಿಯವರಾಗಿದ್ದರೆ ಕೆಂಪು ಬಟ್ಟೆ, ತಾಮ್ರದ ಪಾತ್ರೆ ಅಥವಾ ಕುಂಕುಮವನ್ನು ಅಕ್ಷಯ ತೃತೀಯ ದಿನ ಖರೀದಿಸಿ ಮನೆಗೆ ತಗೊಂಡು ಬನ್ನಿ. ಇದನ್ನು ಖರೀದಿ ಮಾಡೋದ್ರಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಿ ಅಡೆತಡೆಗಳೆಲ್ಲ ದೂರ ಆಗುತ್ತೆ, ಆದಾಯ ಹೆಚ್ಚಾಗುತ್ತೆ. ನೀವೇನಾದರೂ ವೃಷಭ ರಾಶಿ ಅಥವಾ ತುಲಾ ರಾಶಿಯವರಾಗಿದ್ದರೆ ಅಕ್ಷಯ ತೃತೀಯ ದಿನದಂದು ಬೆಳ್ಳಿ, ಸುಗಂಧ ದ್ರವ್ಯ ಅಥವಾ ಸಿಲ್ಕ್ ಬಟ್ಟೆಗಳನ್ನು ಖರೀದಿ ಮಾಡಿ. ಇದರಿಂದ ನಿಮಗೆ ಐಷಾರಾಮಿ ಬದುಕು, ಯಥೇಚ್ಛವಾಗಿ ಪ್ರೀತಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳು ನಿಮ್ಮನ್ನು ಅರಸಿ ಬರುತ್ತೆ. ಇನ್ನು ನಿಮ್ಮ ರಾಶಿ ಮಿಥುನ ಮತ್ತು ಕನ್ಯಾ ಆಗಿದ್ದರೆ ಅಕ್ಷಯ ತೃತೀಯ ದಿನದಂದು ನೀವು ಪರ್ಚೇಸ್ ಮಾಡಬೇಕಾಗಿರೋದು ಹಸಿರು ಬಟ್ಟೆ, ಪೆನ್ನು ಅಥವಾ ನೋಟ್ಬುಕ್ಸ್. ಇದರಲ್ಲಿ ಯಾವುದಾದ್ರೂ ಕೂಡ ನೀವು ಖರೀದಿಯನ್ನು ಮಾಡ್ಬೋದು. ಇದನ್ನು ಖರೀದಿ ಮಾಡೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಯಾವುದೇ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋಕೆ ಹೆಚ್ಚು ಶಕ್ತಿ ಸಿಗುತ್ತೆ ಮತ್ತು ಹೊಸ ಆದಾಯದ ಮೂಲಗಳು ಕೂಡ ನಿಮಗೆ ಗೋಚರ ಆಗುತ್ತೆ. ಇನ್ನು ನಿಮ್ಮದು ಕಟಕ ರಾಶಿ ಅಥವಾ ಮೀನರಾಶಿ ಆಗಿದ್ರೆ ಅಕ್ಷಯ ತೃತೀಯ ದಿನದಂದು ನೀವು ತಗೊಂಡು ಬರಬೇಕಾಗಿರೋದು ಅಕ್ಕಿ, ಬೆಳ್ಳಿ ಅಥವಾ ಹಳದಿ ಬಣ್ಣದ ಬಟ್ಟೆ. ಇದನ್ನು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಿ ಬಲ ನೀಡುತ್ತೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಮತ್ತು ನಿಮ್ಮ ಸಂಪತ್ತು ಕೂಡ ವೃದ್ಧಿಯಾಗುತ್ತೆ. ನೀವೇನಾದರೂ ಸಿಂಹರಾಶಿಯವರಾಗಿದ್ದರೆ ಅಕ್ಷಯ ತೃತೀಯದಂದು ನೀವು ತಗೊಳ್ಬೇಕಾಗಿರೋದು ಬಂಗಾರ ಅಂದರೆ ಚಿನ್ನ ಅಥವಾ ಹಳದಿ ಬಟ್ಟೆಯನ್ನು ಕೂಡ ಖರೀದಿ ಮಾಡಬಹುದು. ಇದರಿಂದ ಪ್ರಭಾವಿಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ದೊಡ್ಡ ಪ್ರಮಾಣದ ಹಣ ನಿಮ್ಮ ಕಡೆ ಬರುವಂಥ ಅವಕಾಶ ನಿಮ್ಮದಾಗುತ್ತೆ. ಇನ್ನು ನಿಮ್ಮ ರಾಶಿ ಧನುಸ್ಸು ರಾಶಿಯಾಗಿದ್ದರೆ ನೀವು ಅಕ್ಷಯ ತೃತೀಯ ದಿನ ಖರೀದಿ ಮಾಡಬೇಕಾಗಿರೋದು ಅರಿಶಿನ ಅಥವಾ ಪೂಜಾ ಸಾಮಗ್ರಿಗಳನ್ನ. ಅಕ್ಷಯ ತೃತೀಯ ದಿನ ಅರಿಶಿನ ಅಥವಾ ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡೋದ್ರಿಂದ ದೇವರ ಆಶೀರ್ವಾದ ನಿಮ್ಮದಾಗುತ್ತೆ. ನಿಮ್ಮ ಜೀವನದ ದುರದೃಷ್ಟ ಶಾಶ್ವತವಾಗಿ ದೂರ ಆಗುತ್ತೆ. ನೀವಂದುಕೊಂಡಂಥ ಕ್ಷೇತ್ರದಲ್ಲಿ ನಿಮಗೆ ದೊಡ್ಡ ಮಟ್ಟದ ಯಶಸ್ಸು ಕೂಡ ಸಿಗುತ್ತೆ. ಇನ್ನು ಕೊನೆಯದಾಗಿ ಮಕರ ಮತ್ತು ಕುಂಭರಾಶಿ. ನೀವೇನಾದರೂ ಮಕರ ಅಥವಾ ಕುಂಭರಾಶಿಯವರಾಗಿದ್ದರೆ ಅಕ್ಷಯ ತೃತೀಯ ದಿನ ತಗೊಳ್ಬೇಕಾಗಿರೋದು ಸ್ಟೀಲ್ ಪಾತ್ರೆಗಳು ಅಥವಾ ನೀಲಿ ಬಣ್ಣದ ಬಟ್ಟೆಗಳು. ಇದನ್ನು ನೀವು ಅಕ್ಷಯ ತೃತೀಯ ದಿನ ಮನೆಗೆ ತೆಗೆದುಕೊಂಡು ಬರಬೇಕು. ಇದರಿಂದ ನೀವು ಊಹೆನೂ ಮಾಡದೇ ಇರೋ ಕಡೆಯಿಂದ ಹಣ ಬರುತ್ತೆ. ಆರ್ಥಿಕವಾಗಿ ಪ್ರಗತಿ ಕೂಡ ಹೊಂದಿರ. ಇಷ್ಟು ದಿನಗಳ ಕಾಲ ಸಿಕ್ಕದಂಥ ಯಶಸ್ಸು ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ದೊರೆಯುತ್ತೆ. ಈ ಬಾರಿಯ ಅಕ್ಷಯ ತೃತೀಯ ನಿಮ್ಮೆಲ್ಲರಿಗೂ ಕೂಡ ಅಕ್ಷಯವಾಗಲಿ, ಅತ್ಯಂತ ಶುಭಕರವಾಗಿರಲಿ ಅಂತ ಕೇಳ್ಕೊಳ್ತೀನಿ. ಅಕ್ಷಯ ತೃತೀಯ ದಿನ ಏನೇ ಆಗಲಿ ನಿಮಗೆ ಸಾಧ್ಯ ಅದನ್ನು ಖರೀದಿ ಮಾಡಿ. ಅದು ಬಟ್ಟೆ ಆಗಿರ್ಬೋದು ಅಥವಾ ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಅಥವಾ ಇನ್ಯಾವುದೇ ವಸ್ತು ಆಗಿರ್ಬೋದು. ನಿಮ್ಮ ರಾಶಿ ಪ್ರಕಾರ ನಿಮಗೆ ಏನು ಹೊಂದಾಣಿಕೆ ಆಗುತ್ತೆ ಅದನ್ನು ಖರೀದಿ ಮಾಡಿ. ಏನೂ ಖರೀದಿ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ದೇವರ ಜ್ಞಾನದಲ್ಲಿ ಮಗ್ನರಾಗಿ ಮತ್ತು ಇವತ್ತಿನ ದಿನ ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡೋದು ಅತ್ಯಂತ ಶ್ರೇಷ್ಠ. ಬಡವರಿಗೆ ಅನ್ನದಾನ, ವಸ್ತ್ರದಾನ ಈ ರೀತಿ ಯಾವುದಾದ್ರೂ ಕೂಡ ದಾನವನ್ನು ನೀವು ಮಾಡ್ಬೋದು.